ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಂಗಾರಕ ಸಂಕಷ್ಟ ಚತುರ್ಥಿಯ ಬಗ್ಗೆ ತಿಳಿದುಕೊಳ್ಳೋಣ. ವಿಶ್ವವಂದ್ಯನನ್ನು ವಂದಿಸದ ಮಂದಿ ಇಲ್ಲ, ವಿನಾಯಕನ ಪೂಜಿಸದ ಮನೆ ಮಂದಿರಗಳಿಲ್ಲ. ಮೊದಲು ಪೂಜೆಗೊಳ್ಳುವ ಗಣೇಶನಿಗೆ ಸಂಕಷ್ಟಹರ ಗಣೇಶ ಎಂದು ಕರೆಯುವುದುಂಟು. ಸಂಕಟಗಳನ್ನು ದೂರ ಮಾಡುವ ಭಗವಂತನವನು. ಹಾಗಾಗಿ ಭಕ್ತರು ತಮ್ಮ ಕಷ್ಟಗಳನ್ನು ಕಳೆಯಲು ಸಂಕಷ್ಟಿ ವ್ರತ ಮಾಡುವುದರ ಮೂಲಕ ದೇವರ ಕೃಪೆಗೆ ಪಾತ್ರರಾಗಬಹುದು. ಮಂಗಳವಾರದ ದಿವಸ ಸಂಕಷ್ಟ ಚತುರ್ಥಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎನ್ನುವರು. ಈ ವ್ರತದ ಆಚರಣೆಯು ಗಣೇಶನಿಗೆ ಅರ್ಪಿತವಾಗಿದೆ. ಈ ದಿವಸ ಉಪವಾಸ ಮಾಡುತ್ತಾರೆ ಹಾಗೂ ನೇಮ ನಿಷ್ಠೆಯಿಂದ ವ್ರತದ ಆಚರಣೆ ಮಾಡುತ್ತಾರೆ. ಈ ದಿನಗಳಲ್ಲಿ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಬಳಸಿದರೆ ವ್ರತಭಂಗವಾಗುವುದು. ಅಂಗಾರಕ ಚತುರ್ಥಿ ದಿನವನ್ನು ವಿಮೋಚನೆಯ ದಿನ ಎನ್ನುವರು. ಈ ದಿನ ಗಣೇಶನು ಮಂಗಳನಿಗೆ ವಿಮೋಚನೆಯನ್ನು ನೀಡಿದನೆಂದು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಈ ದಿನದಂದು ವ್ರತವನ್ನು ಮಾಡುವವರಿಗೆ ಗಣೇಶ ಮತ್ತು ಮಂಗಳ ಗ್ರಹಗಳ ಆಶೀರ್ವಾದವನ್ನು ಪಡೆಯುತ್ತಾರೆ. ಸಂಕಷ್ಟ ಚತುರ್ಥಿಯ ಆಚರಣೆಯು ಭಕ್ತರು ಭಕ್ತಿ ಮತ್ತು ಭಕ್ತಿಯಿಂದ ಮಾಡುವ ಹಲವಾರು ಆಚರಣೆಗಳನ್ನು ಒಳಗೊಂಡಿದೆ. ಈ ಆಚರಣೆಗಳು ಗಣೇಶನ ಆಶೀರ್ವಾದವನ್ನು ಕೋರುವುದು ಮತ್ತು ಅಡೆತಡೆಗಳನ್ನು ನಿವಾರಿಸಲು ಮತ್ತು ಆಸೆಗಳನ್ನು ಈಡೇರಿಸಲು ಮತ್ತು ದೈವಿಕ ಅನುಗ್ರಹವನ್ನು ಪಡೆಯುವ ಗುರಿಯನ್ನು ಹೊಂದಿವೆ. ಸಂಕಷ್ಟ ಚತುರ್ಥಿಯಂದು ಉಪವಾಸ ಮಾಡುವುದು ಆಚರಣೆಯ ಅವಿಭಾಜ್ಯ ಅಂಶವಾಗಿದೆ ಮತ್ತು ಗಣೇಶನ ಆಶೀರ್ವಾದವನ್ನು ಬಯಸುವ ಭಕ್ತರು ಇದನ್ನು ಪವಿತ್ರ ಆಚರಣೆ ಎಂದು ಪರಿಗಣಿಸುತ್ತಾರೆ. ಸಂಕಷ್ಟ ಚತುರ್ಥಿಗೆ ಸಂಬಂಧಿಸಿದ ಉಪವಾಸ ಪದ್ಧತಿಗಳು ಹೀಗಿವೆ. ಸಂಕಷ್ಟ ಚತುರ್ಥಿಯಂದು ಸೂರ್ಯೋದಯದಿಂದ ಚಂದ್ರೋದಯದವರೆಗೆ ಭಕ್ತರು ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸಬೇಕು. ಸೂರ್ಯೋದಯದಿಂದ ಪ್ರಾರಂಭವಾಗುವ ಉಪವಾಸವು ಸಂಜೆ ಆಕಾಶದಲ್ಲಿ ಚಂದ್ರನನ್ನು ನೋಡುವವರೆಗೆ ಮುಂದುವರಿಯುತ್ತದೆ. ಈ ಅವಧಿಯಲ್ಲಿ ಉಪವಾಸವು ಅತ್ಯಂತ ಶುಭಕರವಾಗಿದೆ ಮತ್ತು ಗಣೇಶನಿಂದ ದೈವಿಕ ಆಶೀರ್ವಾದವನ್ನು ತರುತ್ತದೆ ಎಂದು ನಂಬಲಾಗಿದೆ. ಉಪವಾಸದ ಅವಧಿಯಲ್ಲಿ ಭಕ್ತರು ನೀರು ಸೇರಿದಂತೆ ಯಾವುದೇ ಆಹಾರ ಅಥವಾ ದ್ರವಗಳನ್ನು ಸೇವಿಸುವುದನ್ನು ತಪ್ಪಿಸಬೇಕು. ಈ ಉಪವಾಸವನ್ನು ಭಕ್ತಿ ಮತ್ತು ಸ್ವಯಂ ಶಿಸ್ತಿನ ಸಂಕೇತವಾಗಿ ಆಚರಿಸಲಾಗುತ್ತದೆ. ಇದು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ದೈವಿಕ ಆಶೀರ್ವಾದಕ್ಕಾಗಿ ತ್ಯಾಗ ಮಾಡುವ ಇಚ್ಛೆಯನ್ನು ಸಂಕೇತಿಸುತ್ತದೆ. ಸಂಕಷ್ಟ ಚತುರ್ಥಿಯಂದು ಉಪವಾಸವು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಎಂದು ನಂಬಲಾಗಿದೆ ಮತ್ತು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುವ ಸಾಧನವೆಂದು ಪರಿಗಣಿಸಲಾಗಿದೆ. ಲೌಕಿಕ ಸುಖಗಳು ಮತ್ತು ಭೋಗಗಳಿಂದ ದೂರವಿರುವ ಮೂಲಕ ಭಕ್ತರು ತಮ್ಮ ಶಕ್ತಿ ಮತ್ತು ಗಮನವನ್ನು ಆಧ್ಯಾತ್ಮಿಕ ಅನ್ವೇಷಣೆಗಳು ಮತ್ತು ಗಣೇಶನ ಆರಾಧನೆಯ ಮೇಲೆ ಕೇಂದ್ರೀಕರಿಸುತ್ತಾರೆ. ಅನೇಕ ಭಕ್ತರು ಸಂಕಷ್ಟ ಚತುರ್ಥಿ ವ್ರತ ಕಥಾವನ್ನು ಪಠಿಸುತ್ತಾರೆ. ಇದು ಉಪವಾಸವನ್ನು ಆಚರಿಸುವ ಮತ್ತು ಗಣೇಶನ ಆಶೀರ್ವಾದವನ್ನು ಪಡೆಯುವ ಮಹತ್ವವನ್ನು ವಿವರಿಸುವ ಪವಿತ್ರ ನಿರೂಪಣೆಯಾಗಿದೆ. ವ್ರತಕಥಾ ಭಕ್ತರನ್ನು ಉಪವಾಸದ ಸಂಪ್ರದಾಯವನ್ನು ಎತ್ತಿಹಿಡಿಯಲು ಪ್ರೇರೇಪಿಸುತ್ತದೆ ಮತ್ತು ಗಣೇಶನ ದೈವಿಕ ಅನುಗ್ರಹದಲ್ಲಿ ಅವರ ನಂಬಿಕೆಯನ್ನು ಬಲಪಡಿಸುತ್ತದೆ. ಉಪವಾಸ ಮಾಡುವಾಗ ಭಕ್ತರು ಗಣೇಶನೊಂದಿಗಿನ ಸಂಪರ್ಕವನ್ನು ಗಾಢವಾಗಿಸಲು ಪ್ರಾರ್ಥನೆ, ಧ್ಯಾನ ಮತ್ತು ಇತರ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ತೊಡಗುತ್ತಾರೆ. ಅಡೆತಡೆಗಳನ್ನು ತೆಗೆದುಹಾಕುವುದು, ಆಸೆಗಳನ್ನು ಈಡೇರಿಸುವುದು ಮತ್ತು ಸಮೃದ್ಧಿ ಮತ್ತು ಯೋಗಕ್ಷೇಮಕ್ಕಾಗಿ ದೈವಿಕ ಆಶೀರ್ವಾದಗಳನ್ನು ಕೋರಿ ಅವರು ಹೃತ್ಪೂರ್ವಕ ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ದೀಪಗಳ ಬೆಚ್ಚಗಿನ ಹೊಳಪಿನಿಂದ ನಿಮ್ಮ ಪವಿತ್ರ ಸ್ಥಳವನ್ನು ಬೆಳಗಿಸಿ ಆಶೀರ್ವಾದ ಮತ್ತು ದೈವಿಕ ಬೆಳಕನ್ನು ಆಹ್ವಾನಿಸಿ. ಆಹಾರ ಮತ್ತು ನೀರಿನಿಂದ ದೂರವಿರುವುದರ ಜೊತೆಗೆ ಭಕ್ತರು ಲೌಕಿಕ ಚಟುವಟಿಕೆಗಳು ಮತ್ತು ಗೊಂದಲಗಳಲ್ಲಿ ತೊಡಗಿಕೊಳ್ಳುವುದನ್ನು ತಪ್ಪಿಸುವ ಮೂಲಕ ದೈಹಿಕ ಸಂಯಮವನ್ನು ಅಭ್ಯಾಸ ಮಾಡುತ್ತಾರೆ. ಅವರು ತಮ್ಮ ಆಲೋಚನೆಗಳು ಮತ್ತು ಕಾರ್ಯಗಳನ್ನು ಆಧ್ಯಾತ್ಮಿಕ ಅನ್ವೇಷಣೆಗಳು ಮತ್ತು ಗಣೇಶನ ಆರಾಧನೆಯ ಮೇಲೆ ಕೇಂದ್ರೀಕರಿಸುತ್ತಾರೆ. ಉಪವಾಸದ ಅವಧಿಯಾದ್ಯಂತ ಶಿಸ್ತು ಮತ್ತು ಭಕ್ತಿಯ ಪ್ರಜ್ಞೆಯನ್ನು ಕಾಪಾಡಿಕೊಳ್ಳುತ್ತಾರೆ. ಸಂಜೆ ಆಕಾಶದಲ್ಲಿ ಚಂದ್ರನನ್ನು ನೋಡಿದ ನಂತರ ಉಪವಾಸವನ್ನು ಸಾಂಪ್ರದಾಯಿಕವಾಗಿ ಕೊನೆಗೊಳಿಸಲಾಗುತ್ತದೆ. ಭಕ್ತರು
ಚಂದ್ರನ ಗೋಚರಿಸುವಿಕೆಗಾಗಿ ಕಾತುರದಿಂದ ಕಾಯುತ್ತಾರೆ ಮತ್ತು ಪೂಜೆಯ ಸಮಯದಲ್ಲಿ ದೇವರಿಗೆ ಅರ್ಪಿಸಲಾದ ಪ್ರಸಾದವನ್ನು ಸೇವಿಸುವ ಮೊದಲು ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಹಾಗೆಯೇ ಗಣೇಶನಿಗೆ ಗರಿಕೆಗಳು ಎಂದರೆ ಬಲು ಪ್ರೀತಿ. ಗಣೇಶನಿಗೆ 21 ಗರಿಕೆಗಳನ್ನು ಸಮರ್ಪಿಸುವುದರಿಂದ ಎಲ್ಲ ವಿಘ್ನಗಳು ದೂರವಾಗಿ ಜೀವನ ಸುಖಕರವಾಗಿರುವುದು ಎಂಬ ನಂಬಿಕೆ ಇದೆ. ಆದ್ದರಿಂದ ಸಂಕಷ್ಟಿಯ ದಿನ ಗಣೇಶನಿಗೆ 21 ಗರಿಕೆಯನ್ನು ಅರ್ಪಿಸಿ ಭಕ್ತಿಯಿಂದ ಬೇಡಿಕೊಂಡು ನಮ್ಮ ಮನಸ್ಸಿನ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಬಹುದು. ಅದರಂತೆಯೇ ಸಂಕಷ್ಟಿಯ ದಿನ ಈ ಸಂಕಷ್ಟ ಚತುರ್ಥಿ ಮಂತ್ರವನ್ನು ಪಠಿಸಿದರೆ ಒಳ್ಳೆಯ ಫಲಗಳನ್ನು ಪಡೆಯಬಹುದು. ಗಣೇಶ ಸ್ತುತಿ ಮಂತ್ರ. ಗಜಾನನಂ ಭೂತಗಣಾಧಿಸೇವಿತಂ ಕಪಿಸ್ಥ ಜಂಬೂ ಫಲಚಾರು ಭಕ್ಷಣಂ ಉಮಾಸುತಂ ಶೋಕವಿನಾಶಕಾರಕಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಶ್ರೀ ಗಣೇಶ ಗಾಯತ್ರಿ ಮಂತ್ರ. ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ಬುದ್ಧಿ ಪ್ರಚೋದಯಾತ್. ವಕ್ರತುಂಡ ಮಂತ್ರ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಃ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಏಕದಂತ ಮಂತ್ರ. ಏಕದಂತಂ ಮಹಾಕಾಯಂ ಲಂಬೋದರ ಗಜಾನನಂ ವಿಘ್ನನಾಶಕರಂ ದೇವಂ ಹೇರಂಬಂ ಪ್ರಣಾಮ್ಯಹಂ. ಹಾಗೆಯೇ ಸಂಕಷ್ಟ ಚತುರ್ಥಿಯಂದು ಗಣೇಶನನ್ನು ಪೂಜಿಸಿದ ನಂತರ ಓಂ ಗಂ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ ಎಂಬ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಇದರಿಂದ ನಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.